ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಗೆದ್ದಿರಬೇಕು. ಗೆದ್ದಿರಬೇಕೇನು, ಗೆದ್ದೇ ಇರುತ್ತದೆ. ನಮ್ಮ ಸಾಮ್ರಾಜ್ಯದ ಹೆಸರಲ್ಲಿಯೇ ಇದೆ ವಿಜಯ. ಜಯ, ದಿಗ್ವಿಜಯವು ನಮ್ಮದೇ. ಈ ಕನ್ನಡಿಗರ ಸಾಮ್ರಾಜ್ಯಕ್ಕೆ ಸೋಲೆ. ಆದರೆ ನನ್ನ ದುರಾದೃಷ್ಟ, ನಾನು ತಾಳಿಕೋಟೆ ಯುದ್ಧದಲ್ಲಿ ಭಾಗವಹಿಸಲಾಗಲಿಲ್ಲ. ಆದರೆ ಏನಾಯಿತು? ಈಗಲಾದರೂ ಹೋಗಿ ಆ ಹಂಪೆಯ ವಿಜಯೋತ್ಸವದಲ್ಲಿ ಭಾಗವಹಿಸುವೆ. ಏನದು? ವೇದ ಘೋಷಗಳು, ಮಂತ್ರ ಮಾರ್ದನಿಗಳು, ದಾಸರ ಕೀರ್ತನೆಗಳು, ಶರಣರ ವಚನಗಳು, ಮೆರವಣಿಗೆಯ ಉನ್ಮಾದ ಝೇಂಕಾರಗಳನ್ನು ಕೇಳಬೇಕಾದ ನನ್ನ ಕಿವಿಗಳು. ಇದೇನು ದುಃಖ, ಅವಮಾನ, ಕಣ್ಣೀರಿನ ಚೀತ್ಕಾರ. ಕಡಲ ಕೊರೆತದ ಆರ್ತ ನಾಟಕವೇ ಕೇಳುತ್ತಿವೆಯಲ್ಲ. ಏನಾಯಿತು? ನನ್ನ ಹಂಪಿಗೆ ಏನಾಯಿತು? ರಕ್ಕಸರ ತುತ್ತಿಗೆ ಸಿಕ್ಕಿ ಹಾಕಿಕೊಂಡು ತಾಳಿಕೋಟೆ ಕದನದಲ್ಲಿ ವಿಜಯನಗರಕ್ಕೆ ಸೋಲಾಯಿತು. ಹಂಪೆ ಹಾಳು ಕೊಂಪೆ ಆಯಿತು. ಹಂಪೆ ಹಾಳು ಕೊಂಪೆ ಆಯಿತೆ, ವಿಜಯನಗರಕ್ಕೆ ಸೋಲಾಯಿತೆ. ವಜ್ರವೈಡೂರ್ಯ ವರ್ಗದ ಮಾಣಿಕ್ಯಗಳನ್ನು ಅಳೆದು ತೂಗಿ ಮಾಡಿದ ನನ್ನ ಸಾಮ್ರಾಜ್ಯಕ್ಕೆ ಸೋಲಾಯಿತೆ. ಅಯ್ಯೋ ವಿಧಿ, ಇದೆಂತಹ ಸಂದರ್ಭ! ಹಗ್ಗಬುಕ್ಕರಿಂದ ಸ್ಥಾಪಿತವಾದ ಪ್ರೌಢದೇವರಾಯದಿಂದ ಬೆಳೆದ ಕೃಷ್ಣದೇವರಾಯದಿಂದ ವಿಸ್ತಾರಗೊಂಡಂತಹ ಈ ಕನ್ನಡಿಗನ ಸಾಮ್ರಾಜ್ಯ ಒಡೆದು ನುಚ್ಚೂರಾಯಿತೆ. ಇದೆಂತಹ ಸ್ಥಿತಿ! ನಾನಾವ ಮಟ್ಟದಲ್ಲಿ ನೋಡುತ್ತಿರುವೆ. ಯಾರು ಇದಾರು? ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡಿದ್ದಂತಹ ವೀರ ನರಸಿಂಹ. ನಿನ್ನ ಕೈಗಳಿಗೆ ಏನಾಯಿತು? ಆದರೂ ನಿನ್ನ ಕೈಗಳನ್ನು ನುಚ್ಚು ನೂರು ಮಾಡಿದರು. ಅಯ್ಯೋ, ಕಲೆ, ಸಂಸ್ಕೃತಿ, ವಾಸ್ತುಶಿಲ್ಪದಿಂದ ಬೆಳೆದಂತಹ ನನ್ನ ಸಾಮ್ರಾಜ್ಯ ಭೀಕರ ಭಕ್ತಗೊಂಡು ನಾಯಿ ಗೂಬೆಗಳ ಗೂಡಾಗಿದೆ. ಅಯ್ಯೋ, ಅದೇನದು? ದಟ್ಟ ಹೊಗೆ ಹೋಗುತ್ತಿದೆ. ಅಲ್ಲೇನಾಯಿತು? ವಿಜಯ ವಿಠಲ ದೇವಸ್ಥಾನ. ಕೃಷ್ಣನನ್ನು ಪೂಜಿಸಿ ಕಲ್ಲಿನ ರಥವನ್ನೇ ಮಾಡಿ, ಕಲ್ಲಿನ ರಥದಲ್ಲಿ ಭಗವಂತನನ್ನು ಕುಳ್ಳಿರಿಸಿ, ಕಲ್ಲಿನ ರಥದಿಂದ ಭಗವಂತನ ಉಪಾಸನೆ ಮಾಡಿದ ವಿಶ್ವದ ವೈಭವದ ಸಾಮ್ರಾಜ್ಯ ಸುಟ್ಟು ಬೂದಿಯಾಗುತ್ತಿಲ್ಲ. ಇಲ್ಲಿ ಆನಂದ ಕೃಷ್ಣ ಇಲ್ಲಿದ್ದಾರೆ. ನೋಡಲಾರೆ ಛಿದ್ರವಾದ ಕೃಷ್ಣನು ನನ್ನ ಕಣ್ಣು ಕಾಣಲಾರ. ಇದೆಂತಹ ಭೀಕರ ಅವಮಾನಕರ ದೃಶ್ಯ ನಾನು ಸಹಿಸಲಾರೆ. ಅಯ್ಯೋ ಕನ್ನಡಿಗರೇ, ಎದ್ದೇಳಿ! ಇದೆಂತಹ ವಿಪರ್ಯಾಸ! ಏನದು? ಅಯ್ಯೋ, ಯಾಕಮ್ಮ, ಯಾಕೆ ಅಳುತ್ತಿದೆ? ಅದೆಷ್ಟು ಸಾವಿರಾರು ಅಕ್ಕ ತಂಗಿಯರ ಮಾನ ಭಂಗವಾಗಿದೆ, ಬಲಾತ್ಕಾರ, ಶೀಲಹರಣವಾಗಿದೆ. ಹೇ ಭುವನೇಶ್ವರಿ ಮಾತೆ, ನೀ ಎಲ್ಲವನ್ನೂ ನೋಡುತ್ತಿದ್ದೀಯಾ? ಯಾಕೆ ಶಾಂತವಾಗಿ ಕುಳಿತುಕೊಂಡಿರುವೆ? ಬಾ ಭುವನೇಶ್ವರಿ, ಆದಿಶಕ್ತಿಯಾಗಿ ಕನ್ನಡಿಗರ ಹೃದಯ ಸಾಮ್ರಾಜ್ಯದಲ್ಲಿ ವಿಜೃಂಭಿಸುವ. ಕನ್ನಡಿಗರ ಶಕ್ತಿಯಾಗಿ ಆ ಯವನ ರಾಜ್ಯವನ್ನೇ ನುಚ್ಚು ನೂರು ಮಾಡುವ ಶೌರ್ಯ ಸಾಹಸವನ್ನು ನಮ್ಮಲ್ಲಿ ತುಂಬುವ. ಹೇ ಭುವನೇಶ್ವರಿ, ಬಾ. ಅದೊಂದು ಸಮಯವಿತ್ತು. ಅಂದು ನೀವು ಸೋತಿದ್ದೀರಿ ಯವನರೇ. ನೀವು ಸೋತಾಗ ನಮ್ಮ ಕೃಷ್ಣದೇವರಾಯರು ನಿಮ್ಮ ಸಾಮ್ರಾಜ್ಯಕ್ಕೆ ಬಂದು ನಿಮ್ಮ ಯುವರಾಜನನ್ನೇ ರಾಜನನ್ನಾಗಿ ಮಾಡಿ ನಿಮಗೆ ನಿಮ್ಮ ರಾಜ್ಯವನ್ನು ಕೊಟ್ಟು ಹೋಗಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಅಂದು ಮೆರೆದಿದ್ದ. ಆದರೆ ನೀವೇನು ಮಾಡಿದ್ರಿ? ನಾವು ಸೋತಾಗ ನಮ್ಮ ಮನೆಗೆ ನುಗ್ಗಿ ಮನೆಯನ್ನೇ ಪುಡಿ ಪುಡಿ ಮಾಡಿ ಅವನ ಹೆಣ್ಣು ಮಕ್ಕಳ ಮಾನಭಂಗ ಮಾಡಿದ್ರಿ. ಇದನ್ನಾವ ಕನ್ನಡಿಗರನ್ನು ಸಹಿಸುವುದಿಲ್ಲ. ಹೇ ಭುವನೇಶ್ವರಿ ಮಾತೆ, ರಂಡ ಮುಂಡವ ಕಂಗಳಿಸಿ ರಣರಂಗ ಮಧ್ಯದಲ್ಲಿ ಝೇಂಕರಿಸುವ ಕನ್ನಡಿಗನಿಗೆ ಶಕ್ತಿದು. ಜನಝಂಕೃತಿ ಘಂಟಾರವದ ಅಬ್ಬರಿಸಿ ಅಬ್ಬರಿಸಲಿ, ಪಣಿ ಪಣಿ ಮಣಿ ಉದುರಲಿ, ಹಾರಲಿ ಕನ್ನಡಿಗರ ಬಾವುಟ ಮತ್ತೆ ಹುಟ್ಟಲಿ ವಿಜಯನಗರ ಸಾಮ್ರಾಜ್ಯ. ಮೆರೆದಾಡಲಿ ನನ್ನ ಹಂಪೆ. ಹೇ ತಾಯಿ, ಹೇ ಭುವನೇಶ್ವರಿ, ನನ್ನ ಆಶೀರ್ವದಿಸಿ.